ಸೊ ಇವತ್ತಿನ ಕ್ಲಾಸ್ ಬಂದು ಚಾರ್ಟ್ ಆಫ್ ಅಕ್ಯುರಸಿ 1.0. 1.0 ಚಾರ್ಟ್ ಆಫ್ ಅಕ್ಯುರಸಿ ಏನು ಹೇಳುತ್ತೆ ಅಂದರೆ ಟ್ರೆಂಡ್ ಒಂದು ಯಾವ ಟ್ರೆಂಡಲ್ಲಿ ನಾವು ಏನನ್ನ ಬೈ ಮಾಡಬೇಕು ಅಥವಾ ಏನನ್ನ ಸೆಲ್ ಮಾಡಬೇಕಂತ ಚಾರ್ಟ್ ಆಫ್ ಅಕ್ಯುರಸಿ 1.0 ತಿಳಿಸುತ್ತೆ. ಸೊ ನಾವು ಎಲ್ ಟಿ ಪಿ ಕ್ಯಾಲ್ಕುಲೇಟರ್ನಲ್ಲಿ ನೋಡುವಾಗ ಸೊ ಎಲ್ ಟಿ ಪಿ ಕ್ಯಾಲ್ಕುಲೇಟರ್ ಏನಂದರೆ ನಮಗೆ ಒಂದು ಸೆಕೆಂಡ್ ನಮಗೆ ಏನಂದರೆ ಸೊ ಎಲ್ ಟಿ ಪಿ ಕ್ಯಾಲ್ಕುಲೇಟರ್ ಈ ಕಡಿಮೆ ಸ್ಟ್ರೈಕ್ನಿಂದ ಈ ಇಮೇಜಿನರಿ ಲೈನ್ವರೆಗೆ ಇದು ಏನಾಗ್ತದೆ ಅಂದರೆ ಟಾಪ್ ಆಗ್ತದೆ, ಸಾರಿ ಬಾಟಮ್, ಇದು ಬಾಟಮ್ ನಮಗೆ. ಸೊ ನೆಕ್ಸ್ಟ್ ಈ ಲೈನ್ ನಮಗೆ ಟಾಪ್. ಅರ್ಥ ಆಗ್ತಾ ಇದೆಯಾ? ವಾಯ್ಸ್ ಬರ್ತಾ ಇದೆಯಲ್ಲ? ಓಕೆ 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 ಕೇಳಿಸ್ಲಿಲ್ಲ ಅಂದ್ರೆ ಹೇಳಿ ಆಯ್ತಾ. ಸೊ ನಮಗೇನಂದ್ರೆ ಆಪ್ಷನ್ ಚೈನಲ್ಲಿ ಎಲ್ ಟಿ ಪಿ ಕ್ಯಾಲ್ಕುಲೇಟರ್ನ ನಾವು ನೋಡುವಾಗ ಉಲ್ಟಾ ನೋಡಬೇಕು. ಎಲ್ ಟಿ ಪಿ ಕ್ಯಾಲ್ಕುಲೇಟರ್ನ ನಾವು ನೋಡುವಾಗ ಉಲ್ಟಾ ನೋಡಬೇಕು. ಹೇಗಂದ್ರೆ ಇವಾಗ ನೋಡಿ ಎಕ್ಸಾಂಪಲ್, ಸೊ ಇದು ಈ ಲೈನ್ ಇದೆಯಲ್ಲ, ಇದು ಟಾಪ್, ಇದು ಟಾಪ್ ಆಗ್ತದೆ, ಇದು ಬಾಟಮ್, ಇದು ಬಾಟಮ್. ಸೊ ಕ್ಲಿಯರ್ ಅಲ್ಲ? ಇದು ಟಾಪ್, ಇದು ಬಾಟಮ್. ಅಂದ್ರೆ ಕೆಳಗಡೆ ಹೋಗೋದು ಟಾಪ್, ಮೇಲ್ಗಡೆ ಹೋಗೋದು ಬಾಟಮ್. ಅರ್ಥ ಆಯ್ತಾ? ನೋಡಿ 150, 200 ಈ ತರ ಹೋಗ್ತದೆ ನೋಡಿ. ಕ್ಲಿಯರ್ ಆಗ್ತದೆ ಇದು? ಸೊ ಕ್ಲಿಯರ್ ಇದೆ ಇದು? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಬಂದು ಚಾರ್ಟ್ ಆಫ್ ಅಕ್ಯುರಸಿ 1.0. ಚಾರ್ಟ್ ಆಫ್ ಅಕ್ಯುರಸಿ 1.0 ನಲ್ಲಿ ಟ್ರೆಂಡ್ ನ ನಾವು ಎಲ್ಲಿ ಏನನ್ನ ಮಾಡ್ಬೇಕಂತ ಅಂದ್ರೆ ಬೈ ಮಾಡ್ಬೇಕಾ ಸೆಲ್ ಮಾಡ್ಬೇಕಂತ. ಖಾಲಿ ಜಸ್ಟ್ ಒಂದು ಬೈ ಮಾತ್ರ ಸೆಲ್ ಅಲ್ಲ. ಓಕೆನಾ? ಸೊ ಫಸ್ಟ್ ನಂಬರ್ ನೋಡಿ, ಫಸ್ಟ್ ಕೇಸ್ ಇಲ್ಲಿ ಮಾರ್ಕ್ ಮಾಡಿದ್ವಿ ನೋಡಿ. ಫಸ್ಟ್ ಕೇಸ್ ಅಲ್ಲಿ ಏನಂದ್ರೆ ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ಸ್ಟ್ರಾಂಗ್. ಅಂದ್ರೆ ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ಕೂಡ ಸ್ಟ್ರಾಂಗ್ ಇರ್ತದೆ. ಸೊ ಇಂಥ ಕೇಸಲ್ಲಿ ಏನಂದ್ರೆ ಮಾರ್ಕೆಟ್ ಅಲ್ಲಿ ಕಾಲ್ ಆಪ್ಷನ್ ಬೈ ಮಾಡಿದ್ರು ಪ್ರಾಫಿಟ್ ಬರುತ್ತೆ, ಪುಟ್ ಆಪ್ಷನ್ ಬೈ ಮಾಡಿದ್ರು ಪ್ರಾಫಿಟ್ ಬರುತ್ತೆ. ಅರ್ಥ ಆಯ್ತಾ? ಸೊ ಯಾವಾಗ ಕಾಲ್ ಆಪ್ಷನ್ ಬೈ ಮಾಡ್ಬೇಕಂದ್ರೆ EOS ಅಂದ್ರೆ ನಾನು ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಇಲ್ಲಿ ಹಾಕಿದೀನಿ ನೋಡಿ, EOS ಕ್ಲಿಯರ್ ಇದೆಯಾ? EOS ಅಂದ್ರೆ ಎಂಡ್ ಆಫ್ ಸಪೋರ್ಟ್. EOS ಅಂದ್ರೆ ಎಂಡ್ ಆಫ್ ಸಪೋರ್ಟ್. ನೋಡಿ ಇಲ್ಲಿ ಬೈ ಮಾಡ್ಬೇಕು, ಈ ಲೆವೆಲ್ ಇದೆ ನೋಡಿ, ಈ ಲೆವೆಲ್ ನಲ್ಲಿ ಬೈ ಮಾಡಬೇಕು. ಯಾವುದು? ಕಾಲ್ ಆಪ್ಷನ್ ನ ಬೈ ಮಾಡಬೇಕು, ಇಲ್ಲ ಪುಟ್ ಆಪ್ಷನ್ ನ ಸೆಲ್ ಮಾಡಬೇಕು. ಕಾಲ್ ಆಪ್ಷನ್ ಬೈ ಮಾಡಬೇಕು, ಇಲ್ಲ ಪುಟ್ ಆಪ್ಷನ್ ನ ಸೆಲ್ ಮಾಡಬೇಕು. ಸೊ ರೆಸಿಸ್ಟೆನ್ಸಿ ಸ್ಟ್ರಾಂಗ್. ಸೊ ಫಸ್ಟ್ನೇದು ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ಸ್ಟ್ರಾಂಗ್. ಸಪೋರ್ಟ್ ಸ್ಟ್ರಾಂಗ್ ಇದ್ದಾಗ ನಾವೇನ್ ಮಾಡ್ಬೇಕು? ಕಾಲ್ ಆಪ್ಷನ್ ನ ಬೈ ಮಾಡಬೇಕು. ರೆಸಿಸ್ಟೆನ್ಸಿ ಸ್ಟ್ರಾಂಗ್ ಇದ್ದಾಗ ಪುಟ್ ಆಪ್ಷನ್ ನ ಬೈ ಮಾಡಬೇಕು. ಎಲ್ಲಿ ಬೈ ಮಾಡಬೇಕು? ಎಂಡ್ ಆಫ್ ರೆಸಿಸ್ಟೆನ್ಸಿ ಅಥವಾ ಎಂಡ್ ಆಫ್ ಡೈವರ್ಷನ್ ನಲ್ಲಿ ನಾವು ಪುಟ್ ಆಪ್ಷನ್ ನ ಬೈ ಮಾಡಬೇಕಾಗ್ತದೆ. ಸೊ ಇದು ರೆಸಿಸ್ಟೆನ್ಸಿ. ಇಲ್ಲಿ ಪುಟ್ ಆಪ್ಷನ್ ನ ಬೈ ಮಾಡಬೇಕು, ಇಲ್ಲ ಕಾಲ್ ಆಪ್ಷನ್ ನ ಸೆಲ್ ಮಾಡಬೇಕು. ಸೊ ಇದು ಕ್ಲಿಯರ್ ಇದೆಯಾ? ಫಸ್ಟ್ ಒಂದು ಕ್ಲಿಯರ್ ಇದೆಯಾ?
ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಕೇಳ್ಬೋದು. ಯಾವ್ದು 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 ಅರ್ಥ ಆಗ್ಲಿಲ್ಲ ಹೇಳಿ ನಿಮ್ಗೆ? ರೆಸಿಸ್ಟೆನ್ಸ್ ಇದಾ? ಹಾ, ರೆಸಿಸ್ಟೆನ್ಸ್ ಸ್ಟ್ರಾಂಗ್ ಇದ್ದಾಗ, ಸೊ ಇಲ್ಲಿ ನಾನು ಇಲ್ಲಿ ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ, 1 ಸೆಕೆಂಡ್ ನೋಡಿ, ಇದು ರೆಸಿಸ್ಟೆನ್ಸಿ. ಓಕೆನಾ? ಇಲ್ಲಿ ನನ್ನ ಕರ್ಸರ್ ಇದೆ ನೋಡಿ, ಇವು ಆರ್ ಅಂತ ಹಾಕಿದ್ದೀನಿ ನೋಡಿ, ಎಂಡ್ ಆಫ್ ರೆಸಿಸ್ಟೆನ್ಸಿ. ತೋರ್ತಾ ಇದೆಯಾ? ಸ್ಕ್ರೀನ್ ಶೋ ಆಗ್ತಾ ಇದೆಯಲ್ವಾ? ಸ್ಕ್ರೀನ್ ಶೋ ಆಗ್ತಾ ಇದೆಯಾ? ಹಲೋ ಹಲೋ, ರೆಸಿಸ್ಟೆನ್ಸ್ ಅರ್ಥ ಆಯ್ತು ಇವಾಗ? ಇದು ಕೇಳಿದ್ದೆ ಯಾರು? ನೀವೇ ಅಲ್ವಾ ಕ್ವಶನ್? ರೆಸಿಸ್ಟೆನ್ಸ್ ಅರ್ಥ ಆಗ್ಲಿಲ್ಲ ಅಂತ. ಓಕೆ, ಇದು ಅರ್ಥ ಆಯ್ತಾ? ರೆಸಿಸ್ಟೆನ್ಸಿ ನೋಡಿ ಇಲ್ಲಿದೆ ನೋಡಿ, ಇವು ಆರ್ ಅಂದ್ರೆ ಎಂಡ್ ಆಫ್ ರೆಸಿಸ್ಟೆನ್ಸಿ ಅಂತ. ಸೊ ನಾವೇನ್ ಮಾಡ್ಬೇಕು, ನಿಮಗೆ ಇಲ್ಲಿ ನೋಡಿ, ಫಸ್ಟ್ನೇದು ಕ್ಲಿಯರ್ ಆಯ್ತಾ? ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸ್ ಸ್ಟ್ರಾಂಗ್. ಇಂಥ ಕೇಸಲ್ಲಿ ಏನಾಗುತ್ತಂದ್ರೆ ಮಾರ್ಕೆಟ್ ಮೇಲ್ಗಡೆ ಅಂದ್ರೆ ರೆಸಿಸ್ಟೆನ್ಸಿನ ಟಚ್ ಮಾಡಿ ಸಪೋರ್ಟ್ ಕಡೆ ಬರುತ್ತೆ. ಸೊ ಸಪೋರ್ಟ್ನ ಟಚ್ ಮಾಡಿ ರೆಸಿಸ್ಟೆನ್ಸಿ ಕಡೆಗೆ ಹೋಗುತ್ತೆ. ಅರ್ಥ ಆಯ್ತಾ? ಅಂದ್ರೆ ಮೇಲೆ ಕೆಳಗೆ ಅದೇ ಲೆವೆಲ್ ನಲ್ಲಿ ಇರ್ತದೆ. ಸೊ ಅದನ್ನ ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ಸ್ಟ್ರಾಂಗ್ ಅಂತ ಕರೀತಾರೆ. ಓಕೆನಾ? ನಾವ್ ಎಲ್ಲಿ ಬೈ ಮಾಡ್ಬೇಕು? ಎಂಡ್ ಆಫ್ ಸಪೋರ್ಟ್ ನಲ್ಲಿ ಬೈ ಮಾಡ್ಬೇಕು, ಎಂಡ್ ಆಫ್ ರೆಸಿಸ್ಟೆನ್ಸ್ ನಲ್ಲಿ ಸೆಲ್ ಮಾಡ್ಬೇಕು, ಆ ಟೈಪ್. ಅರ್ಥ ಆಯ್ತಾ? ಫಸ್ಟ್ನೇದು ಅರ್ಥ ಆಯ್ತಾ ಅನ್ಕೊಳ್ತೀನಿ. ಫಸ್ಟ್ನೇದು ಕ್ಲಿಯರಾ? ಫಸ್ಟ್ನೇ ಕ್ಲಿಯರ್ ಆಯ್ತಾ? ಓಕೆ. ಯಾರಿಗೆ ಕ್ಲಿಯರ್ ಆಗ್ಲಿಲ್ಲ? ಕ್ಲಿಯರ್ ಅಲ್ಲ ಫಸ್ಟ್? ನೆಕ್ಸ್ಟ್ ಸಪೋರ್ಟ್ ಸ್ಟ್ರಾಂಗ್ ಇಲ್ಲಿದೆ ನೋಡಿ, ಸೆಕೆಂಡ್ ಇಲ್ಲಿದೆ ನೋಡಿ, ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ವೀಕ್ ಟುವರ್ಡ್ ಬಾಟಮ್. ಇದು ಬಾಟಮ್, ಇಲ್ಲಿ ಮಾರ್ಕ್ ಮಾಡಿದೀನಿ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗ್ತಿದೆ? ಇದು ಬಾಟಮ್ ಟಾಪ್ ಅರ್ಥ ಆಗ್ತಿದ್ಯಾ? ಬಾಟಮ್ ಟಾಪ್ ಅರ್ಥ ಆಗ್ತಿದ್ಯಾ? ಬಾಟಮ್ ಮತ್ತೆ ಟಾಪ್. ವಾಯ್ಸ್ ಬರ್ತಾ ಇದೆಯಾ ನಂದಿಲ್ವಾ? ಹಲೋ 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 ಹಲೋ, ವಾಯ್ಸ್ ಬರ್ತಾ ಇದೆಯಲ್ಲ? ಕೇಳಿಸ್ತಾ ಇಲ್ವಾ? ಕರೆಕ್ಟಾಗಿ ಕೇಳಿಸ್ತಿದೆ. ಓಕೆ ಓಕೆ ಓಕೆ. ನೋಡಿ ಇಲ್ಲಿದೆ ನೋಡಿ, ಇಲ್ಲಿ ನಾನು ಇಲ್ಲಿ ಕರ್ಸರ್ ಇಟ್ಟಿದ್ದೀನಿ ನೋಡಿ, ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ವೀಕ್ ಟುವರ್ಡ್ ಬಾಟಮ್, WTB, WTT. WTB ಅಂದ್ರೆ ವೀಕ್ ಟುವರ್ಡ್ಸ್ ಬಾಟಮ್, WTT ಅಂದ್ರೆ ವೀಕ್ ಟುವರ್ಡ್ಸ್ ಟಾಪ್. ಅರ್ಥ ಆಯ್ತಾ? ಕ್ಲಿಯರಾ? ಓಕೆ. ಸೊ ಸೆಕೆಂಡ್ ಅಲ್ಲಿ ಸಪೋರ್ಟ್ ಏನಿದೆ, ಸಪೋರ್ಟ್ ಸ್ಟ್ರಾಂಗ್ ಇದೆ, ರೆಸಿಸ್ಟೆನ್ಸಿ ವೀಕ್ ಟುವರ್ಡ್ಸ್ ಬಾಟಮ್. ಅಂದ್ರೆ ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ವೀಕ್ ಟುವರ್ಡ್ಸ್ ಬಾಟಮ್ ಅಂತ ಬಂದಾಗ, ಸೊ ನಾವೇನ್ ಮಾಡ್ಬೇಕು? ಪುಟ್ ಆಪ್ಷನ್ ನ ಬೈ ಮಾಡ್ಬೇಕು. ಏನ್ ಮಾಡ್ಬೇಕು? ಪುಟ್ ಆಪ್ಷನ್ ನ ಬೈ ಮಾಡ್ಬೇಕು, ಇಲ್ಲ ಕಾಲ್ ಆಪ್ಷನ್ ನ ಸೆಲ್ ಮಾಡ್ಬೇಕು. ಸೊ ಸಪೋರ್ಟ್ ಸ್ಟ್ರಾಂಗ್, ರೆಸಿಸ್ಟೆನ್ಸಿ ವೀಕ್ ಟುವರ್ಡ್ಸ್ ಬಾಟಮ್. ಅರ್ಥ ಆಯ್ತಾ? ರೆಸಿಸ್ಟೆನ್ಸಿ ಸಪೋರ್ಟ್ ಗೊತ್ತಲ್ವಾ? ರೆಸಿಸ್ಟೆನ್ಸಿ ಸಪೋರ್ಟ್ ಗೊತ್ತಲ್ವಾ?
ಗೊತ್ತಿಲ್ಲ ರೆಸಿಸ್ಟೆನ್ಸಿ ಸಪೋರ್ಟ್. ಇದನ್ನ ರೆಸಿಸ್ಟೆನ್ಸಿ ಅನ್ಕೊಳ್ಳಿ, ಇದನ್ನ ಸಪೋರ್ಟ್ ಅನ್ಕೊಳ್ಳಿ. ಮಾರ್ಕೆಟ್ ಹೀಗೆ ಬರೋದಲ್ವಾ, ಈ ಟೈಪು. ಕೇಳಿಸ್ತಾ ಇದೆಯಾ ವಾಯ್ಸ್? ಸೆಕೆಂಡ್ ಕ್ಲಿಯರ್ ಆಯ್ತಾ, ಕ್ಲಿಯರ್ ಆಗಿಲ್ವಾ? ಸೆಕೆಂಡ್ ಕ್ಲಿಯರ್ ಆಯ್ತಾ? ಸೆಕೆಂಡ್ ಕ್ಲಿಯರ್ ಆಗಿದೆಯಾ?